ತೀರ್ಥವನ್ನು ಸ್ವೀಕಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಪಾಯಸವನ್ನು ಕುಡಿತಾ ಇರುವಂತಹ ಸಂದರ್ಭದಲ್ಲಿ ಹೇಗೆ ಸುರ್ ಸುರ್ ಅಂತ ಶಬ್ದವನ್ನು ಮಾಡ್ತಾರೆ, ಹೀಗೆ ಕುಡಿತಾರೆ, ಶಬ್ದವನ್ನು ಮಾಡ್ತಾ ಕುಡಿತಾರೆ. ಹೀಗೆ ಶಬ್ದವನ್ನು ಮಾಡಿದರೆ ಏನಾಗತ್ತೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸ್ಮೃತಿ ಮುಕ್ತಾವಲಿ ಅಂತ ನಾವು ಗ್ರಂಥ ತಿಳಿಸಿಕೊಡ್ತಾ ಇದೆ. ಶಬ್ದೇನ ಆಪೋಷಣಂ ಪೀತ್ವಾ ಶಬ್ದೇನ ಘೃತ ಪಾಯಸೆ ಶಬ್ದೇನ ಚ ಪಯಃಪಾನಂ ಸುರಾಪಾನ ಸಮಂ ಭವೇತ್ ಎಂಬುದಾಗಿ. ಈ ಪ್ರಮಾಣ ಹೇಳುವಂತಹ ಪ್ರಕಾರ ಏನು ಅಂತಂದ್ರೆ, ಆಪೋಷಣವನ್ನು ಸ್ವೀಕಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ತೀರ್ಥವನ್ನು ಸ್ವೀಕಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ತುಪ್ಪವನ್ನು ಅಥವಾ ಹಾಲನ್ನು ಕುಡಿತಾ ಇರುವಂತಹ ಸಂದರ್ಭದಲ್ಲಿ, ಸಾರನ್ನು ಕುಡಿತಾ ಇರುವಂತಹ ಸಂದರ್ಭದಲ್ಲಿ, ದ್ರವ್ಯ ಪದಾರ್ಥಗಳನ್ನು, ದ್ರವರೂಪದಲ್ಲಿ ಇರತಕ್ಕಂತಹ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಶಬ್ದವನ್ನು ಮಾಡದೆ ಅವುಗಳನ್ನು ಸ್ವೀಕಾರವನ್ನು ಮಾಡಬೇಕು, ನಿಶ್ಶಬ್ದವಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ಶಬ್ದವನ್ನು ಮಾಡಿ ಸ್ವೀಕಾರವನ್ನು ಮಾಡಿದರೆ ಏನಾಗ್ತದೆ ಅಂತಂದ್ರೆ ಅದು ಸುರಾಪಾನಕ್ಕೆ ಸಮಾನವಾಗ್ತದೆ. ಸುರಾಪಾನವನ್ನು ಮಾಡಿದರೆ ಯಾವ ಪಾಪ ಬರಬೇಕೋ ಆ ಪಾಪ ಬರ್ತದೆ. ಅದರಿಂದಾಗಿ ಹಿರಿಯರು ಹೇಳುವಂತಹ ಮಾತು, ಶಬ್ದವನ್ನು ಮಾಡದೆ, ಧ್ವನಿಯನ್ನು ಮಾಡದೆ, ಸುರ್ ಇತ್ಯಾದಿಗಳನ್ನು ಮಾಡದೆ ನಾವು ನೀರನ್ನಾಗಲಿ, ಹಾಲನ್ನಾಗಲಿ, ಪಾಯಸವನ್ನಾಗಲಿ, ಸಾರನ್ನಾಗಲಿ, ತೀರ್ಥವನ್ನಾಗಲಿ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ.